ಬಜಾಜ್ ಫ್ರೀಡಮ್ ಇಲ್ಲಿ ನೋಡು ಈ ಅಲ್ಲಿ ಇಂಡಿಯನ್ ಫ್ಲಾಗ್ ಏನ್ ಸ್ಮೂತ್ ಆಗಿ ಹೋಯ್ತಾ ಇದ್ ಗೊತ್ತಾ ಕಿಲ್ ಸ್ವಿಚ್ ಇಲ್ಲ ಡೈರೆಕ್ಟ್ ಸೆಲ್ಫ್ ಹೊಡಿ ಆನ್ ಮಾಡು ಇದು ಸ್ಪೀಡೋಮೀಟರ್ ಕನೆಕ್ಟ್ ಮಾಡಿಲ್ಲ ಇಲ್ಲ ಬೇಡ ಬಿಡಿ ಎಷ್ಟು ಹೋಯ್ತದ ನೋಡೋಣ ಅಯ್ಯೋ ಸ್ಪೀಡೋಮೀಟರ್ ಕನೆಕ್ಟ್ ಮಾಡಿಲ್ಲ ಇನ್ನೇನ್ ನೋಡೋದು ಹಂಗೆ ಫೀಲ್ ಮಾಡೋಣ ಇದು ಮಿಡ್ ವೇರಿಯಂಟಾ ಪೆಟ್ರೋಲ್ ಐತಾ ನಾನು ಎಲೆಕ್ಟ್ರಿಕ್ ಗಾಡಿಗೆ ಯಾವ ತರ ಕರೆಂಟ್ ಗಾಡಿ ಅಂತ ಹೆಸರಿಟ್ಟಿದ್ನೋ ಅದೇ ತರ ಇದಕ್ಕೂ ಹೆಸರಿಟ್ಬಿಟ್ಟಿದ್ದೀನಿ ಸಿಲಿಂಡರ್ ಗಾಡಿ ಅಂತ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಇದು ಗ್ಯಾಸ್ ಇದು ಪೆಟ್ರೋಲ್ ಯಪ್ಪ ಯಾವ್ದು ಅಂತ ಗೊತ್ತಿಲ್ಲ ಆಮೇಲೆ ಗ್ಯಾಸ್ಗೆ ಸಾಚಕ್ ಬುಕ್ 124.8 cc ಏರ್ ಕೂಲ್ಡ್ ಇಂಜಿನ್ ಗಾಡಿ 2 ಕಿಲೋಮೀಟರ್ ಓಡಿಸಿಲ್ಲ ಗಾಡಿ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು ಕಣ ಈ ಗಾಡಿಗೆ ನಿಜವಾಗ್ಲು ಆಯ್ತು ಆಮೇಲೆ ಈ ಗಾಡಿಲಿ ಇರೋದು 9.5 bhp 9.7 nm ಟಾರ್ಕ್ ಹ್ಯಾಲೋಜನ್ ಇಂಡಿಕೇಟರ್ಸ್ LED ಹೆಡ್ಲೈಟ್ ಫುಲ್ ಗೊತ್ತಿಲ್ಲ ಮಾಡಿದೆ ಆಯ್ತಲ್ಲೋ ಸ್ವಿಚ್ಚು ಹೆಂಗುರು ಆನ್ ದಿ ಗೋ ಸ್ವಿಚ್ ಆಗುತ್ತಂತೆ CNG ಟು ಪೆಟ್ರೋಲ್ ಟು CNG ಓಕೆನಾ ಸಂದಿಲ್ ಒಂದು USB ಪೋರ್ಟ್ ಹೆಂಗ್ ಆಡಿಸ್ಬೋದು ನೋಡೋ ಒಳ್ಳೆ ಸೈಕಲ್ ಆಡಿಸ್ದಂಗೆ ಹೆಂಗೈತ್ ಗೊತ್ತಾ ಸೀಟ್ ಇದು ಡರ್ಟ್ ಬೈಕ್ ಕೊಡ್ತಾರಲ್ಲ ಆ ತರ ಐತೆ ಇದೇನಿದು ಎಲ್ಲಿ ಗಾಡಿ ಹೊಡಿಯಕಿದು ಇದು ಮಿಡ್ ವೇರಿಯಂಟ್ ಅಂತೆ ಟಾಪ್ ವೇರಿಯಂಟ್ ಆಗಿರೋ ಮುಂದೆ ಡಿಸ್ಕ್ ಬರೋದು ಇದು ಗ್ಯಾಸ್ಗೆ ಇದು ಪೆಟ್ರೋಲ್ಗೆ ಓಕೆನಾ ಮುಂದೆ 90 ಸೆಕ್ಷನ್ ಹಿಂದೆ 120 ಸೆಕ್ಷನ್ ಟೈರು ಸಿಲಿಂಡರ್ ಇರೋದು ಇಲ್ಲಿ 2 kg ಸಿಲಿಂಡರ್ 2 ಲೀಟರ್ ಪೆಟ್ರೋಲ್ 1 kg CNG ಲಿ 102 ಕಿಲೋಮೀಟರ್ ಹೋಗ್ಬೋದು 1 ಲೀಟರ್ ಪೆಟ್ರೋಲ್ ಅಲ್ಲಿ 65 ಕಿಲೋಮೀಟರ್ ಹೋಗ್ಬೋದು ಆಯ್ತು ಆಮೇಲೆ ಎರಡು ಕಂಬೈನ್ ಮಾಡಿದ್ರೆ ಇದ್ರ ಮೈಲೇಜ್ 330 ಕಿಲೋಮೀಟರ್ ಕೊಡ್ತದೆ ಮೀಟರ್ ಬೇಕು ಮೀಟರ್